ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಭಾರತ ಸಂವಿಧಾನದ ಭಾಗದ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ. ಭಾರತ ಸಂವಿಧಾನದ ಪುನರಾವರ್ತನಾ ಅಭ್ಯಾಸ ವಿಭಾಗ ಎಯಲ್ಲಿ ಕೊಡುವಂಥದ್ದು. ಅವರು ಭಾರತ ಸಂವಿಧಾನದಿಂದ ಪ್ರಶ್ನೆಗಳನ್ನು ಕೊಡುವಂಥದ್ದು. ವಿಭಾಗ ಬಿಯಲ್ಲಿ ಮಾನವ ಹಕ್ಕುಗಳು, ವಿಭಾಗ ಸಿಯಲ್ಲಿ ಪರಿಸರ ಅಧ್ಯಯನದಿಂದ ಕೊಡುವಂಥದ್ದು. ಈಗಾಗಲೇ ನಿಮಗೆ ವಿಭಾಗ ಬಿಯಲ್ಲಿ ಬರುವಂತಹ ಮಾನವ ಹಕ್ಕುಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ವಿಭಾಗ ಸಿಯಲ್ಲಿ ಬರುವಂತಹ ಪರಿಸರ ಅಧ್ಯಯನದ ಬಗ್ಗೆ ಕೂಡ ನಾವು ನೋಡಿಕೊಂಡಿದ್ದೇವೆ. ಇವತ್ತು ವಿಭಾಗ ಎಯಲ್ಲಿ ಕೊಡುವಂತಹ ಭಾರತ ಸಂವಿಧಾನದ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ. ಸ್ನೇಹಿತರೆ, ಭಾರತ ಸಂವಿಧಾನ ಬ್ಲಾಕ್ 1 ಮತ್ತು 2ರಲ್ಲಿ ಸಂಪೂರ್ಣವಾಗಿ ಭಾರತ ಸಂವಿಧಾನದ ಬಗ್ಗೆ ಇರುವಂಥದ್ದು. ಬ್ಲಾಕ್ 3ರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಇರುವಂಥದ್ದು. ಬ್ಲಾಕ್ 4ರಲ್ಲಿ ಪರಿಸರ ಅಧ್ಯಯನದ ಬಗ್ಗೆ ಇರುವಂಥದ್ದು. ನಾವು ಮೊದಲಿಗೆ ಬ್ಲಾಕ್ 1, 2 ಇವತ್ತು ನೋಡ್ತಾ ಹೋಗುವ. ವಿಭಾಗ ಎಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ಒಮ್ಮೆ ನಾನು ಹೇಳ್ತಾ ಹೋಗ್ತೇನೆ. ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಭಾರತದ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳನ್ನು ಚರ್ಚಿಸಿ. ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಲೋಕಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯವನ್ನು ಪರಿಶೀಲಿಸಿ. ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ. ಮಾಹಿತಿ ಹಕ್ಕಿನ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ. ಇವಿಷ್ಟು ಸಂವಿಧಾನದಿಂದ ಬರುವಂತಹ ಪ್ರಶ್ನೆಗಳು. ಮುಖ್ಯವಾದ ಪ್ರಶ್ನೆಗಳು ಯಾವುದು ಎನ್ನುವಂಥದ್ದನ್ನೆಲ್ಲ ನೋಡ್ತಾ ಹೋಗುವ. ಭಾರತ ಸಂವಿಧಾನದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಭಾರತ ಸಂವಿಧಾನದ ಲಕ್ಷಣಗಳು. ಭಾರತದ ಸಂವಿಧಾನ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅದನ್ನು ಸರಿಯಾಗಿ ಓದ್ಕೊಳ್ಬೇಕು. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ಸರಿಯಾಗಿ ಓದ್ಕೊಳ್ಬೇಕು. ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂವಿಧಾನದ ಅರ್ಥ, ಪ್ರಾಮುಖ್ಯತೆ ಇದರಲ್ಲಿ ನೀವು ನೋಡಿದರೆ ಎಲ್ಲ ಘಟಕದಲ್ಲಿಯೂ ಕೂಡ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಅದನ್ನು ನಾವು ನೋಡ್ತಾ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಸ್ನೇಹಿತರೆ, ಮೊದಲಿಗೆ ನೀವು ಕಲಿಬೇಕಾಗಿರುವಂಥದ್ದು ಸಂವಿಧಾನದ ಅರ್ಥ. ಸಂವಿಧಾನ ಅಂದರೆ ಏನು? ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಬೇಕು. ಸಂವಿಧಾನ ಅಂದರೆ ಏನು? ಸಂವಿಧಾನ ಅಂದರೆ ಅದು ಸಂಯೋಜಿಸುವುದು, ನಿಯೋಜಿಸುವುದು, ಸ್ಥಾಪಿಸುವುದು, ರಚಿಸುವುದು, ಇದನ್ನೆಲ್ಲ ಕೂಡ ನಾವು ಸಂವಿಧಾನಕ್ಕೆ ಹೇಳ್ತೇವೆ. ಸಂವಿಧಾನ ಅಂದರೆ ಸಂಯೋಜಿಸು, ನಿಯೋಜಿಸು, ಸ್ಥಾಪಿಸು, ರಚಿಸು ಎಂಬುದಾಗಿದೆ. ರಾಜ್ಯ ಮತ್ತು ಸರ್ಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ. ಸಂವಿಧಾನ ಅಂದರೆ ಏನು? ರಾಜ್ಯ ಮತ್ತು ಸರಕಾರ, ನಮ್ಮ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಅಂತ ಹೇಳ್ತಾ ಇರುವಂಥದ್ದು. ಸಂವಿಧಾನದ ಬಗ್ಗೆ ಅರಿಸ್ಟಾಟಲ್ ಅವರ ವ್ಯಾಖ್ಯೆಯಲ್ಲಿ ಸಂವಿಧಾನದ ವ್ಯಾಖ್ಯೆ ಏನು? ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು, ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ. ಲೂಯಿಸ್ ಅವರೇನು ಹೇಳ್ತಾ ಇದ್ದಾರೆ? ಇದು ವ್ಯಾಖ್ಯೆಗಳಲ್ಲಿ ಬರುವಂಥದ್ದು. ಅರ್ಥಗಳಲ್ಲಿ ನೀವು ನೋಡಿದ್ರಿ, ರಾಜ್ಯ ಮತ್ತು ಸರ್ಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ವ್ಯಾಖ್ಯೆಗಳನ್ನು ತಿಳಿತಾ ಇರುವಂಥದ್ದು. ಸಮಾಜಶಾಸ್ತ್ರ ಇಲ್ಲಿ ಸಂವಿಧಾನದ ಒಂದು ವ್ಯಾಖ್ಯೆಯನ್ನು ಬೇರೆ ಅರ್ಥಶಾಸ್ತ್ರಜ್ಞರಿರ್ಬೋದು, ಸಮಾಜಶಾಸ್ತ್ರಜ್ಞರು ಬೇರೆ ಅರ್ಥಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಇಲ್ಲಿ ಲೂಯಿಸ್ ಅವರ ಪ್ರಕಾರ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂತ ಲೂಯಿಸ್ ಅವರು ಹೇಳಿದ್ದಾರೆ. ಇದು ವ್ಯಾಖ್ಯೆಗಳಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಂವಿಧಾನದ ಮಹತ್ವ, ಪ್ರಾಮುಖ್ಯತೆ. ಸಂವಿಧಾನದ ಮಹತ್ವ ಅಥವಾ ಅದರಲ್ಲಿ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕಾಗಿರ್ತದೆ. ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯಲ್ಲಿ ಪಾಯಿಂಟ್ಸ್ಗಳಿದೆ. ಯಾಕೆ ಸಂವಿಧಾನ ಬೇಕು, ಅದರ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಬಂದಾಗ, ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ
ಕಾನೂನು ಅಧಿಪತ್ಯವನ್ನು ಸ್ಥಾಪಿಸ್ತದೆ. 1ನೇ ಪಾಯಿಂಟ್, ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸ್ತದೆ. 2, ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಪ್ರಜೆಗಳ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3, ರಾಜ್ಯದ ಪರಮಾಧಿಕಾರದ ರಚನೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಯಾವ ರೀತಿ ಚಲಾವಣೆ ಮಾಡಬೇಕು ಎನ್ನುವಂಥ ವಿಧಾನವನ್ನು ನಿರ್ಧರಿಸುವಂಥದ್ದು. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. 4, ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುಕ್ತವಾಗಿ ನಡಿಲಿಕ್ಕೆ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಇದು ಸರಕಾರ ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. 5, ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಯಾವುದು? ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. 6ನೇದು, ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇದು ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಕೇಳಿದಾಗ ಮೊದಲಿಗೆ ಅರ್ಥವನ್ನು ಬರೀಬೇಕು. ನೀವು ಯಾವುದೇ ಉತ್ತರವನ್ನು ಬರೀಬೇಕಾದ್ರೆ ಒಂದು ಸ್ವಲ್ಪ ಪೀಠಿಕೆ ರೀತಿಯಲ್ಲಿ ಅಂದರೆ ಪರಿಚಯವನ್ನು ಮಾಡಿಕೊಡ್ಬೇಕು. ಅದಾದ ಮೇಲೆ ಅರ್ಥ ಬರಿಬೇಕು. ಅದಾದ ಮೇಲೆ ವಿವರಣೆ ಬರೀಬೇಕು. ಪಾಯಿಂಟ್ಸ್ಗಳಿದ್ದರೆ ಪಾಯಿಂಟ್ಸ್ಗಳನ್ನು ಬರೆದು ಅದನ್ನು ವಿವರಿಸಿ ನಂತರ ಮುಕ್ತಾಯದ ಹಂತದಲ್ಲಿ ಬರೀಬೇಕು. ಮುಕ್ತಾಯವನ್ನು ಕೂಡ ಬರೀಬೇಕಾಗ್ತದೆ. ಅದು ಒಂದು ಬರವಣಿಗೆಯ ಒಂದು ರೀತಿ. ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ. ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ. 2, ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3, ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಸರಕಾರ ಸುಸೂತ್ರವಾಗಿ ಶಾಂತಿಯುತವಾಗಿ ಸಂವಿಧಾನದ ನಿಯಮಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. 5ನೇದು, ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. 6ನೇದು, ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇವಿಷ್ಟು ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು. ಇನ್ನು ನೀವು ಓದಲೇಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ರಾಷ್ಟ್ರೀಯ ಭಾವೈಕ್ಯತೆ. ಸಂವಿಧಾನದಲ್ಲಿ ಎಲ್ಲವೂ ಕೂಡ 10 ಅಂಕಕ್ಕೆ ಬರುವಂಥದ್ದು. ಪುಟ ಸಂಖ್ಯೆ 21 ತೆಗೆಯಿರಿ. ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಅರ್ಥವನ್ನು ಬರೆದು ಅದರ ಇರುವಂತಹ ಸಮಸ್ಯೆಗಳನ್ನು ಬರಿಬೇಕು. ಅದಾದ ನಂತರ ಅದಕ್ಕೆ ಇರುವಂತಹ ಪರಿಹಾರಗಳನ್ನು ಕೂಡ ನಾವು ಬರಿಬೇಕಾಗ್ತದೆ. ರಾಷ್ಟ್ರೀಯ ಭಾವೈಕ್ಯತೆ. ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಳಿ. ಏನು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು? ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಇದೆಯಲ್ಲ, ಅದುವೇ ರಾಷ್ಟ್ರೀಯ ಭಾವೈಕ್ಯತೆ. ಒಂದೇ ಎಂಬ ಮನೋಭಾವನೆಯನ್ನು, ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯನ್ನು ಹೊಂದಿರುವಂಥದ್ದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇರುವಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥದ್ದು ಮಾಡಬೇಕು ಅಂತ ಆದರೆ ಅದಕ್ಕೆ ಕೆಲವೊಂದು ಸಮಸ್ಯೆಗಳು, ಅಡ್ಡಿ ಆತಂಕಗಳೆಲ್ಲ ಬರ್ತದೆ. ಏನು ಈ ಸಮಸ್ಯೆಗಳು? 1, ರಾಜಕೀಯ ಸಮಸ್ಯೆ. 2, ಆರ್ಥಿಕ ಸಮಸ್ಯೆ. 3, ಸಾಮಾಜಿಕ ಸಮಸ್ಯೆ. 4, ಸಾಂಸ್ಕೃತಿಕ ಸಮಸ್ಯೆ. 5, ಮಾನಸಿಕ ಸಮಸ್ಯೆ.
ಒಟ್ಟು 5 ಸಮಸ್ಯೆಗಳಿದೆ. ಹಾಗೆ ಅದರ ಜೊತೆಗೆ ಪರಿಹಾರ ಕೂಡ ಇದೆ. ಏನಿದು ಸಮಸ್ಯೆಗಳು ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ರಾಜಕೀಯ ಸಮಸ್ಯೆ. ರಾಜಕೀಯ ಸಮಸ್ಯೆ ಅಂದರೆ ಏನು ನೋಡಿ, ರಾಜಕೀಯದಿಂದಾಗಿ ನನಗೆ ಸಿಗಬೇಕು, ನನಗೆ ಆ ಸ್ಥಾನ ಸಿಗಬೇಕು, ನನ್ನವರಿಗೆ ಸಿಗಬೇಕು, ನನ್ನ ಸಂಬಂಧಿಕರಿಗೆ ಸಿಗಬೇಕು ಅಂತ ರಾಜಕೀಯದಲ್ಲಿ ಜಗಳ ಉಂಟಾಗುವಂಥದ್ದು ಸಹಜ. ಈ ರಾಜಕೀಯದಿಂದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರಬೇಕು ಅಂತ ಆದರೆ ಎಲ್ಲರಿಗೂ ಕೂಡ, ಎಲ್ಲ ಧರ್ಮದವರಿಗೂ ಕೂಡ, ಎಲ್ಲ ವರ್ಗದವರಿಗೂ ಕೂಡ ಅಲ್ಲಿ ಅವಕಾಶವನ್ನು ಕೊಡಬೇಕು. ಯಾವಾಗ ನಮ್ಮವರು, ನನ್ನವರು, ನನ್ನದು ಅಂತ ಬಂತೋ ಆವಾಗ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಅಲ್ಲಿ ಯಾವ ರೀತಿ ಭಾವೈಕ್ಯತೆ ಬರ್ತದೆ? ಸಂಬಂಧಿಕರು, ರಕ್ತ ಸಂಬಂಧಿಕರು, ನಾವು ಮನೆಯವರು ಅಂತ ಹೇಳಿದ ತಕ್ಷಣ ಅಲ್ಲಿ ಅದು ರಾಷ್ಟ್ರೀಯ ಭಾವೈಕ್ಯತೆ ಆಗುವುದಿಲ್ಲ. ಎಲ್ಲ ಧರ್ಮದವರು, ಎಲ್ಲ ವರ್ಗದವರು ಅವಕಾಶ ಸಿಕ್ಕಿದಾಗ ಅದು ನಿಜವಾಗಿ ರಾಷ್ಟ್ರೀಯ ಭಾವೈಕ್ಯತೆ. ಈ ರಾಜಕೀಯ ಸಮಸ್ಯೆಯಿಂದಾಗಿ ಹಾಗೆ ಆಗ್ತಾ ಇಲ್ಲ. ಇದುವೇ ಒಂದು ಸಮಸ್ಯೆಯಾಗಿ ತಲೆದೋರಿದೆ ಎನ್ನುವಂಥದ್ದು ರಾಜಕೀಯ ಸಮಸ್ಯೆಗಳಲ್ಲಿ ಬರ್ತದೆ. ಇನ್ನು ಆರ್ಥಿಕ ಸಮಸ್ಯೆಗಳನ್ನು ನೋಡಿದರೆ ಬಡವರು, ಶ್ರೀಮಂತರು, ನಿರ್ಗತಿಕರು, ಹಣ ಇರುವವರು, ಹಣ ಇಲ್ಲದವರು, ಈ ರೀತಿಯಾಗಿ ಅನೇಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳಲ್ಲಿ ಬರುವಂಥದ್ದು. ಇದರಿಂದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ರಾಷ್ಟ್ರದ ಜನತೆ ಯಾವಾಗ ಆರ್ಥಿಕವಾಗಿ ಉತ್ತಮಗೊಳ್ತಾರೋ, ಒಂದು ರಾಷ್ಟ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಮಾನವಾದ ಆರ್ಥಿಕವಾಗಿ ಅವರು ಎಲ್ಲರೂ ಕೂಡ ಸಮಾನವಾಗಿದ್ದಾರೆ ಅಂತ ಆದರೆ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬರ್ತದೆ. ಆರ್ಥಿಕ ಸಮಾನತೆ ಇಲ್ಲ ಅಂತಂದ ಸಂದರ್ಭದಲ್ಲಿ ಭೇದ ಭಾವ ಉಂಟಾಗ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲಿಕ್ಕೆ ಸಮಸ್ಯೆ ಉಂಟಾಗ್ತದೆ. ಸಾಮಾಜಿಕ ಸಮಸ್ಯೆಗಳು. ಯಾವ ಸಾಮಾಜಿಕ ಸಮಸ್ಯೆಗಳು? ರಾಷ್ಟ್ರದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಳ್ಬೇಕಲ್ವಾ? ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು, ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಳ್ಬೇಕು. ಯಾವುದೇ ವ್ಯಕ್ತಿಯನ್ನು ಜಾತಿ, ಮತ, ಧರ್ಮ, ಬಣ್ಣ ಆಧಾರದ ಮೇಲೆ ಪ್ರತ್ಯೇಕಿಸುವಂತಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಪ್ರತ್ಯೇಕಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬರುವುದಿಲ್ಲ ಅನ್ನುವಂಥದ್ದು ಸಾಮಾಜಿಕ ಸಮಸ್ಯೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಸಾಂಸ್ಕೃತಿಕ ಸಮಸ್ಯೆಗಳು. ಜನತೆಯ ಸಂಸ್ಕೃತಿ, ಅವರವರ ಭಾಷೆ, ಲಿಪಿ, ಸಂಪ್ರದಾಯ ಮೊದಲಾದವುಗಳನ್ನೇ ಪ್ರೀತಿಸುವುದು. ಹಾಗೆ ನಮ್ಮ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನಾಡುವಂತಹ ಜನತೆ ಇರ್ತಾರೆ. ಭಾಷಾವಾರು ರಾಜ್ಯಗಳನ್ನೇ ನಿರ್ಮಿಸಲಾಗಿದೆ. ಈ ಭಾಷಾ ಜನತೆಯಲ್ಲಿ ಅಂಧಾಭಿಮಾನವನ್ನು ಮೂಡಿಸಿ ಇತರ ಭಾಷಾ ಜನಾಂಗವನ್ನು ದ್ವೇಷಿಸುವುದು ಸರ್ವೇ ಸಾಮಾನ್ಯವಾದ ವಿಚಾರ. ಹಿಂದಿ ರಾಷ್ಟ್ರೀಯ ಭಾಷೆಯಾದರೂ ಕೂಡ ಅದನ್ನು ದಕ್ಷಿಣ ಭಾರತದಲ್ಲಿ ಪ್ರಚಲಿತಗೊಳಿಸಲು ಅವಕಾಶವಾಗಿಲ್ಲ. ಇದಕ್ಕಾಗಿ ಅನೇಕ ವಿಧದಲ್ಲಿ ಚಳವಳಿಗಳಾಗಿರುವುದನ್ನು ಕೂಡ ಕಾಣ್ಬೋದು. ಇನ್ನು ಮಾನಸಿಕ ಸಮಸ್ಯೆಗಳು. ಮಾನಸಿಕ ಸಮಸ್ಯೆಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಯಾಗಿದೆ. ಒಂದು ರಾಷ್ಟ್ರ ತನ್ನ ಐಕ್ಯತೆಯನ್ನು ಸಾಧಿಸಬೇಕಾದರೆ ಅಲ್ಲಿನ ಜನತೆಯ ಮನೋಭಾವನೆ, ನಾನು ನನ್ನ ದೇಶ ಎಂಬುದಾಗಿದ್ದು ಪ್ರತಿಯೊಬ್ಬನು ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಹಬಾಳ್ವೆ ನಡೆಸಬೇಕು. ಆದರೆ ಇಂದು ಈ ಸಹಬಾಳ್ವೆ ಇಲ್ಲವಾಗಿದೆ. ಏಕೆಂದರೆ ಜನತೆಯಲ್ಲಿ ತಮ್ಮ ತಮ್ಮ ಭಾಷೆ, ನಮ್ಮ ಜನಾಂಗ, ನನ್ನ ಜಾತಿ, ನನ್ನ ಪ್ರಾಂತೀಯತೆ ತುಂಬಿಕೊಂಡಿದ್ದು ಅವರು ತಮ್ಮ ಪ್ರಾಂತ್ಯಗಳನ್ನೇ ತಮ್ಮ ತಾಯ್ನಾಡು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಸಾಧಿಸಲು ಕಷ್ಟ ಸಾಧ್ಯವಾಗಿದೆ ಎನ್ನುವಂಥದ್ದು. ಇವಿಷ್ಟು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಗಳು. 1 ರಾಜಕೀಯ ಸಮಸ್ಯೆ, 2 ಆರ್ಥಿಕ ಸಮಸ್ಯೆ, 3 ಸಾಮಾಜಿಕ ಸಮಸ್ಯೆ, 4 ಸಾಂಸ್ಕೃತಿಕ ಸಮಸ್ಯೆ, 5ನೇದಾಗಿ ಮಾನಸಿಕ ಸಮಸ್ಯೆ. ಈ ರಾಷ್ಟ್ರೀಯ ಭಾವೈಕ್ಯತೆ ಆಗಲಿಕ್ಕೆ ಸಮಸ್ಯೆ ಉಂಟಾಯಿತು. ಅದಕ್ಕೆ ಪರಿಹಾರ ಏನು ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ನಮ್ಮ ಎಲ್ಲರಲ್ಲಿಯೂ ಕೂಡ ಮೂಡಬೇಕು ಅಂತಾದರೆ ನಾವೇನು ಮಾಡಬೇಕು? ಸಮಾನವಾದ ಅವಕಾಶವನ್ನು ಕೊಡಬೇಕು. ಎಲ್ಲ ಕ್ಷೇತ್ರದಲ್ಲಿ ಸಮಾನವಾದ ಅವಕಾಶ, ಎಲ್ಲರಿಗೂ ಎಲ್ಲ ವಿಷಯದಲ್ಲೂ ಸಮಾನ ಅವಕಾಶ ಕೊಡಬೇಕು. ಸರಕಾರದಿಂದ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಶಾಂತಿ, ಸಹನೆಯ ಬಗ್ಗೆ ಜನರಿಗೆ ಮನವರಿಕೆಯನ್ನು ಮಾಡಿಕೊಡಬೇಕು. ಸಮಾಜದಲ್ಲಿ ಜಾತಿ ಒಂದು ವಿಷ ಬೀಜವನ್ನು ಬಿತ್ತುವಂತಹ ಅನೇಕ ಶಕ್ತಿಗಳನ್ನು ಈ ಸಮಾಜದಿಂದ ದೂರ ಇಡಲು ಪ್ರಯತ್ನಿಸಬೇಕು. ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸಬೇಕು. ಸಹಬಾಳ್ವೆಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಎಲ್ಲ ಭಾಷೆ, ಪ್ರಾಂತ್ಯ, ಜನಾಂಗ
ಎಲ್ಲ ಸಂಸ್ಕೃತಿ ಮೊದಲಾದವುಗಳ ಸೇರಿದಂತೆ ಜನತೆಯನ್ನು ಸೇರಿಸಿಕೊಂಡು ಸಹಬಾಳ್ವೆಗೆ ಅವಕಾಶವನ್ನು ಕಲ್ಪಿಸುವಂತಹ ಕಾರ್ಯಗಳನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಭದ್ರತೆ ಅಪಾಯಗಳನ್ನು ರಾಜಕೀಯ ಪಕ್ಷಗಳು, ಸ್ವಯಂ ಸೇವಾ ಸಂಘಟನೆಗಳು, ನಾಗರಿಕರ ಸಮಿತಿಗಳು, ಪತ್ರಿಕೆ ನಾಯಕರುಗಳು ಈ ರೀತಿ ಅನೇಕ ರೀತಿಯಲ್ಲಿ ಒಟ್ಟುಗೂಡಿಸಿ ಅದನ್ನು ಒಂದು ಸಮಸ್ಯೆಯನ್ನು ನಿರ್ಮೂಲನ ಮಾಡಬೇಕು. ಇವಿಷ್ಟು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಗಳು, ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲು ಇರುವ ಸಮಸ್ಯೆಗಳು, ಆಮೇಲೆ ಅದಕ್ಕೆ ಇರುವಂತಹ ಪರಿಹಾರಗಳನ್ನು ನಾವೀಗ ನೋಡಿಕೊಂಡೆವು. ಇನ್ನು ಮುಂದಿನ ಘಟಕ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘಟಕವನ್ನು ನೋಡುವ. ಅದುವೇ ಸಂವಿಧಾನದ ಲಕ್ಷಣಗಳು. ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿಂದಲೇ ಕಲಿತಾ ಹೋಗಬೇಕು. ಇದರಲ್ಲಿ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ, ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಅಂತ. ಈ ರೀತಿಯಾಗಿ ಬರೆಯುವಂಥದ್ದು. ಸಂವಿಧಾನ, ಭಾರತ ಸಂವಿಧಾನ ಲಕ್ಷಣ ಅಂತ ಬರೀರಿ, ಅದರಲ್ಲಿ ಪಾಯಿಂಟ್ಸನ್ನು ಬರಿತಾ ಹೋಗಿ. ಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತ ಸರಕಾರ ಪದ್ಧತಿ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಇವು 14 ಪಾಯಿಂಟ್ಸ್ಗಳು ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಭಾರತ ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಪ್ರಥಮ BA-ಯಲ್ಲಿದ್ದಾಗ ಕೂಡ ಇದು ಅಗತ್ಯವಾಗಿರ್ತದೆ. ದ್ವಿತೀಯ BA, ತೃತೀಯ BA ಎಲ್ಲ ವರ್ಷದಲ್ಲಿಯೂ ಕೂಡ ಈ ಸಂವಿಧಾನದ ಲಕ್ಷಣಗಳು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದರಿಂದ ಮೊದಲಿಗೆ ಆ ಪಾಯಿಂಟ್ಸ್ಗಳನ್ನಾದರೂ ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ. ಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತ ಸರಕಾರ ಪದ್ಧತಿ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ನೀವು 1-2-3 ಬಾರಿ ಹೇಳ್ಕೊಳ್ಳಿ, ಆ ಪಾಯಿಂಟ್ಸ್ಗಳು ಬರ್ತದೆ. ಒಂದು ವೇಳೆ ಆ ರೀತಿಯೂ ನಿಮಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ನೀವು ಇಲ್ಲಿ 14 ಪಾಯಿಂಟ್ಸ್ಗಳಿದೆ, ಒಂದರ ನಂತರ ಒಂದನ್ನು ಸರಿಯಾಗಿ ಬಾಯ್ಪಾಠ ಮಾಡಿ ಆದರೂ ಕಲೀರಿ ಸ್ನೇಹಿತರೆ. ಪ್ರಮುಖ ಲಕ್ಷಣಗಳ ವಿವರಣೆಯನ್ನು ಸ್ವಲ್ಪ ತಿಳಿತಾ ಹೋಗುವ. ಸಂವಿಧಾನದ ಲಕ್ಷಣಗಳಲ್ಲಿ ಮೊದಲನೆಯದು ಲಿಖಿತ ಸಂವಿಧಾನ. ಭಾರತದ ಸಂವಿಧಾನವು ಲಿಖಿತ ಸಂವಿಧಾನ ಆಗಿದೆ, ಅಂದರೆ ಬರೆದು ಇಡುವಂತಹ ಸಂವಿಧಾನ. ಇದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಪೌರತ್ವ, ಮೂಲಭೂತ ಹಕ್ಕುಗಳು, ರಾಜ್ಯನೀತಿಯ ನಿರ್ದೇಶಕ ತತ್ವಗಳು, ಸಂಯುಕ್ತ ಪದ್ಧತಿ, ತುರ್ತು ಪರಿಸ್ಥಿತಿ, ಅಧಿಕಾರಗಳು, ಕೇಂದ್ರ ರಾಜ್ಯ ಸರ್ಕಾರದ ರಚನೆ ಎಲ್ಲವನ್ನು ಕೂಡ ಸಂವಿಧಾನದಲ್ಲಿ ವಿವರವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿ 395 ವಿಧಿಗಳು ಮತ್ತು 8 ಅನುಸೂಚಿಗಳು ಕೂಡ ಇದ್ದವು. ಅನೇಕ ಸಂವಿಧಾನ ತಿದ್ದುಪಡಿಗಳಿಂದ ವಿಧಿಗಳ ಸಂಖ್ಯೆಯಲ್ಲಿ ಏರುಪೇರಾಗಿದೆ. ಇನ್ನು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ, ಈ ಲಕ್ಷಣವನ್ನು ಸಂವಿಧಾನ ಹೊಂದಿದೆ ಎನ್ನುವುದರ ಬದಲು ಇದನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಎಂದು ಹೇಳಬಹುದು. KVVR ಭಾರತ ಸಂವಿಧಾನ ತೀರಾ ಅನಮ್ಯವೂ ಆಗಿರದೆ ಸಮತೋಲನ ಹೊಂದಿರುವಂತಹ ಸಂವಿಧಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂವಿಧಾನ ರಚನಾಕಾರರು ಕಾಲಕ್ಕೆ ಮತ್ತು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಲು ಅವಕಾಶವಿರಬೇಕು ಎಂಬುದನ್ನು ಗಮನಿಸಿರುವುದು ಕಂಡುಬರ್ತದೆ. ಇನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲ. ಅದು ಅದರ ರೀತಿಯಲ್ಲಿದೆ. ತನ್ನ ರಾಷ್ಟ್ರೀಯ ಹಾಗೂ ವಿದೇಶಾಂಗ ನೀತಿಯನ್ನು ಸ್ವತಂತ್ರವಾಗಿ ಅದು ರೂಪಿಸಿದೆ.
ಕಾರ್ಯಗತಗೊಳಿಸುವ ಸ್ವತಂತ್ರ ಅಧಿಕಾರ ಭಾರತಕ್ಕೆ ಇದೆ. ಕಾಮನ್ವೆಲ್ತ್ ಸ್ವತಂತ್ರ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದ್ದರೂ ತನ್ನ ಸಾರ್ವಭೌಮತ್ವಕ್ಕೆ ಯಾವ ತೊಂದರೆಯೂ ಇಲ್ಲ. ತನಗೆ ಇಚ್ಛೆ ಬಂದಲ್ಲಿ ಸದಸ್ಯತ್ವವನ್ನು ಹಿಂತೆಗೆದುಕೊಳ್ಳಬಹುದು. ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರಕಾರ. ಇದನ್ನು ಭಾರತದಲ್ಲಿ ಒಪ್ಪಿಕೊಳ್ಳಲಾಗಿದೆ. ಇನ್ನು ಕಲ್ಯಾಣ ರಾಜ್ಯ. ಭಾರತ ಸಂವಿಧಾನ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು, ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಯನ್ನು ಸ್ಥಾಪಿಸಲು ಉದ್ದೇಶವನ್ನು ಹೊಂದಿದೆ. ಇದನ್ನು ಸಂವಿಧಾನ ಪ್ರಸ್ತಾವನೆಯಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅಧ್ಯಯನದಲ್ಲಿ ಸ್ಪಷ್ಟಪಡಿಸಲಾಗಿದೆ. 5ನೇ ಪಾಯಿಂಟ್, ಸಂಯುಕ್ತತೆ ಮತ್ತು ಏಕತ್ವ ಪದ್ಧತಿಯ ಲಕ್ಷಣಗಳ ಮಿಶ್ರಣ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ನಮ್ಮ ಸಂವಿಧಾನ ರಚನಾಕಾರರು ಸಂಯುಕ್ತ ವ್ಯವಸ್ಥೆಯನ್ನು ರಾಜಕೀಯ ಪದ್ಧತಿಯನ್ನಾಗಿ ಒಪ್ಪಿಕೊಂಡಿರುವುದು ನಮಗೆ ತಿಳಿದಿದೆ. ಸಂವಿಧಾನದಲ್ಲಿ ಎಲ್ಲೂ ಸಂಯುಕ್ತ ಎಂಬ ಪದವನ್ನು ಬಳಸಲಾಗದಿದ್ದರೂ ಸಹ ಸಂವಿಧಾನದ ಮೊದಲನೆಯ ವಿಧಿ ಇಂಡಿಯಾ, ಅಂದರೆ ಭಾರತ ರಾಜ್ಯಗಳ ಒಂದು ಒಕ್ಕೂಟ ಎಂದು ಹೇಳಿದೆ. ಸಂಯುಕ್ತ ಪದ್ಧತಿಗೆ ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳನ್ನು ಹಂಚಲಾಗಿದೆ. 6ನೇದು ಸಂಸದೀಯ ಕಾರ್ಯಾಂಗ ಪದ್ಧತಿ. ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮಂದಿ ಸದಸ್ಯರು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಭಾರತಕ್ಕೆ ಸೂಕ್ತವೆಂದು ವಾದಿಸಿ ಅಳವಡಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಅನುಸರಿಸಲಾಗಿದೆ. ಅಲ್ಲದೆ ಮುಖ್ಯ ಕಾರಣ, ಈ ಪದ್ಧತಿಯ ಬಗ್ಗೆ ಭಾರತೀಯರಿಗೆ ತರಬೇತಿಯನ್ನು ಬ್ರಿಟಿಷರು ನೀಡಿದ್ದರು. ಅದರಿಂದ ಅವರಿಗೆ ಕಾರ್ಯರೂಪದಲ್ಲಿ ತರುವುದು ಸುಲಭವೆಂದು ನಂಬಿದ್ರು. ಅಲ್ಲದೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಕಾರ್ಯಾಂಗ ನಿರಂಕುಶ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ಮತ್ತೊಂದು ಕೂಡ ಕಾರಣವಾಗಿತ್ತು. 7ನೇ ಪಾಯಿಂಟ್ಸಲ್ಲಿ ಮೂಲಭೂತ ಹಕ್ಕುಗಳು. ಯಾವುದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳಿದೆ ಅದನ್ನೆಲ್ಲ ಅದರೊಳಗೆ ನಾವು ಬರಿಬೇಕು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು. ಈ ಎಲ್ಲ ಹಕ್ಕನ್ನು ಅದರೊಳಗೆ ಬರೆದು ಸ್ವಲ್ಪ ವಿವರಿಸಿ. ಸಂವಿಧಾನದ 3ನೇ ಅಧ್ಯಯನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂದರೆ ಸಂವಿಧಾನದ 4ನೇ ಅಧ್ಯಯನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ನಿರ್ದೇಶಕಗಳು ಬುನಾದಿಯಾಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳಿರುವಂಥದ್ದು, ಮೂಲಭೂತ ಕರ್ತವ್ಯ ಮತ್ತು ಮೂಲಭೂತ ಹಕ್ಕುಗಳು ಒಂದೇ ನಾಣ್ಯದ 2 ಮುಖದಿದ್ದಂತೆ, ಅದನ್ನು ಒಂದನ್ನು ಬಿಟ್ಟು ಮತ್ತೊಂದು ಇರುವುದಿಲ್ಲ ಎನ್ನುವುದು. ಇದು ಸಂವಿಧಾನಕ್ಕೆ ಮಾಡಲಾದ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 4ನೇ ಅಧ್ಯಯನಕ್ಕೆ 51A ಎಂಬ ವಿಧಿಯನ್ನು ಸೇರಿ 10 ಕರ್ತವ್ಯಗಳನ್ನು ಪ್ರಜೆಗಳು ನೆರವೇರಿಸಲೇಬೇಕು. ಇನ್ನು 10ನೇ ಪಾಯಿಂಟ್ಸ್, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ. ಭಾರತ ಸಂವಿಧಾನ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದೆ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವಾತಂತ್ರ್ಯವನ್ನು ಪಡೆದಿದೆ. ಶ್ರೇಷ್ಠ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಸುಲಭವಾಗಿ ಪದಚ್ಯುತಗೊಳಿಸಲು ಸಾಧ್ಯವಿಲ್ಲ. 11ನೇ ಪಾಯಿಂಟ್, ಏಕಪೌರತ್ವ. ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆ ಇರುವೆಡೆ ದ್ವಿಪೌರತ್ವಕ್ಕೆ ಅವಕಾಶ ಇರ್ತದೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಜನಿಸಿದ ಅಥವಾ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುವುದರ ಜೊತೆಗೆ ರಾಷ್ಟ್ರದ ಪೌರತ್ವವನ್ನು ಪಡೆದಿರುತ್ತಾನೆ. ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ಸಂಯುಕ್ತ ರಾಷ್ಟ್ರಗಳಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವಿದೆ. ಇನ್ನು 12ನೇ ಪಾಯಿಂಟ್, ಸಾರ್ವತ್ರಿಕ ವಯಸ್ಕರ ಮತದಾನದ ಪದ್ಧತಿ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಎಲ್ಲ ಭಾರತೀಯರು ಮತ ಚಲಾಯಿಸುವ ಹಕ್ಕನ್ನು ಪಡೆದಿರಲಿಲ್ಲ. ಭಾರತ ಸಂವಿಧಾನದ ಪಿತಾಮಹರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನು ಅಳವಡಿಸಿದರು. ಲೋಕಸಭೆಗೆ ಮತ್ತು ರಾಜ್ಯಗಳ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಗಳಲ್ಲಿ 18 ವರ್ಷ ಮೀರಿದ ಎಲ್ಲರೂ ಕೂಡ ಮತದಾನವನ್ನು ಚಲಾಯಿಸಲು ಅವಕಾಶವನ್ನು ಕೊಟ್ಟರು. 13ನೇ ಪಾಯಿಂಟ್, ಜಾತ್ಯತೀತ ರಾಷ್ಟ್ರ. ಸಂವಿಧಾನ ನಿಯಮಕ್ಕನುಗುಣವಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ವಿವಿಧ ಧರ್ಮವನ್ನು ಅನುಸರಿಸುವ ಭಾರತ ಜಾತ್ಯತೀತ ರಾಷ್ಟ್ರವಾಗಿರಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲು ಈ ತತ್ವವನ್ನು ಸೇರಿಸಲಾಗಿದೆ. ಧಾರ್ಮಿಕ ಹಕ್ಕು ಒಂದು ಮೂಲಭೂತ ಹಕ್ಕೆಂದು ಪರಿಗಣಿಸಿದ್ದರೂ ಪ್ರಸ್ತಾವನೆಯಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರ ಎಂದು ಘೋಷಿಸಲಾಗಿದೆ. ಈ ಅಂಶವನ್ನು ಒತ್ತಿ ಹೇಳಲು ಸಂವಿಧಾನ 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತವನ್ನು ಅಳವಡಿಸಲಾಗಿದೆ. ಇನ್ನು ತುರ್ತು ಪರಿಸ್ಥಿತಿಗಳು.
ಭಾರತ ಸಂವಿಧಾನದ ಮತ್ತೊಂದು ವಿಶೇಷ ಲಕ್ಷಣವೆಂದರೆ ಸಂವಿಧಾನದ 18ನೇ ಭಾಗದಲ್ಲಿ ನಮೂದಿಸಲಾಗಿರುವ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ನಿಯಮಗಳು 352ನೇ ವಿಧಿಯಿಂದ 360ರ ವಿಧಿಯ ತನಕ 3 ವಿಧವಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲಾಗಿದೆ. ಅದನ್ನು ದೇಶದ ಭದ್ರತೆಗೆ ಧಕ್ಕೆ ಉಂಟಾದ ಸಂದರ್ಭಗಳಿಗೆ ಎಂದು ತಿಳಿದು ಬಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ರಾಷ್ಟ್ರಾಧ್ಯಕ್ಷರು ಅದನ್ನು ಘೋಷಿಸಬಹುದು. ಎರಡನೇದಾಗಿ 352ನೇ ವಿಧಿಯ ಅನುಗುಣವಾಗಿ ಯಾವುದೇ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಸರಕಾರ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದಾಗ ತಿಳಿದು ಬಂದಾಗ ಸಂವಿಧಾನದನ್ವಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಎಂದು ಕರೆಯಲಾಗಿದೆ. 360ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಕುಸಿದು ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಇದಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಸಂವಿಧಾನದ ಲಕ್ಷಣಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಕೂಡ ಇದೆ. ಸಂಯುಕ್ತ ಪದ್ಧತಿಯ ಲಕ್ಷಣ ಕೂಡ ಸರಿಸುಮಾರು ಅದೇ ರೀತಿಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳು. ಒಮ್ಮೆ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತಾನೆ. ಲಿಖಿತ ಸಂವಿಧಾನ, ಅಧಿಕಾರ ವಿಭಜನೆ, ಸ್ವತಂತ್ರ ನ್ಯಾಯಾಂಗ, ಮೇಲ್ಮನೆ ಅಥವಾ ಎರಡನೆಯ ಸಭೆ, ಒಕ್ಕೂಟವನ್ನು ತ್ಯಜಿಸುವ ಹಕ್ಕು, ಸಂವಿಧಾನದ ಪಾರಮತ್ಯತೆ. ಸಂಯುಕ್ತ ಪದ್ಧತಿಯ ಲಕ್ಷಣ ಪಾಯಿಂಟ್ಸ್ಗಳನ್ನು ಒಮ್ಮೆ ಕಲ್ತೇಡಿ ಸ್ನೇಹಿತರೆ. ಅದರ ವಿವರಣೆಯನ್ನು ನಿಮಗೆ ಬರೀಲಿಕ್ಕೆ ಆಗ್ತದೆ. ಒಂದು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಲಿ. ಇನ್ನು ನಾವು ಬರುವಂಥದ್ದು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಹಾಗೆ ಮೂಲಭೂತ ಕರ್ತವ್ಯಗಳು ಕೂಡ ಹಾಗೆ. ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಓದ್ಕೊಳ್ಳಬೇಕು. ಅದರ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅದರೊಳಗೆ ಏನಿದೆ ವಿವರಣೆ ಎನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗುವ. ಏನು ಮೂಲಭೂತ ಹಕ್ಕುಗಳಂದರೆ ಏನು? ಹಕ್ಕು ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದ ಅನುಕೂಲ ಅಥವಾ ಸೌಲಭ್ಯ ಎಂದು ಹೇಳಬಹುದು. ಈ ಅನುಕೂಲ ಕೇವಲ ರಾಜ್ಯದಲ್ಲಿ ಮಾತ್ರ ದೊರಕ್ತದೆ. ಏಕೆಂದರೆ ಆಗ ಮಾತ್ರ ಎಲ್ಲರಿಗೂ ಸಮಾನವಾಗಿ ಅನುಕೂಲಗಳು ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ಪ್ರಜೆಗೂ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಅವಶ್ಯಕತೆಗಳು ಅಗತ್ಯ. ಈ ಅವಶ್ಯಕತೆಗಳನ್ನು ನಮ್ಮ ಹಕ್ಕು ಎನ್ನುವುದರ ಮೂಲಕ ಪಡೆದುಕೊಳ್ಳುವಂಥದ್ದು. ಒಂದು ರಾಜ್ಯವು ಎಂತಹ ರಾಜ್ಯ ಎಂಬುದನ್ನು ಅದು ತನ್ನ ಜನತೆಗೆ ನೀಡಿರುವ ಹಕ್ಕುಗಳಿಂದ ತಿಳಿಯಬಹುದು. ಏನೆಲ್ಲ ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನದ ಪರಿಹಾರೋಪಾಯದ ಹಕ್ಕು. ಆದರೆ ಈಗ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಅಧ್ಯಯನದಿಂದ ತೆಗೆದುಹಾಕಲಾಗಿದೆ. ಮೊದಲಿತ್ತು ಆಸ್ತಿಯ ಹಕ್ಕು, ಆದರೆ ಈಗ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗಿದೆ. 1950ನೇ ವರ್ಷದಿಂದ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಉದ್ದೇಶದಿಂದ ಈ ಹಕ್ಕಿಗೆ ಹಲವಾರು ತಿದ್ದುಪಡಿಗಳನ್ನು ಮಾಡಲಾಯಿತು. ಆಸ್ತಿಯ ಹಕ್ಕನ್ನು ತೆಗೆದುಹಾಕಿ ಕೇವಲ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು, ಒಟ್ಟು 6 ಹಕ್ಕುಗಳನ್ನು ನೀಡಿದೆ. ಏನು ಇದರ ವಿಚಾರ? ಸಮಾನತೆಯ ಹಕ್ಕು ಅಂದರೆ ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯ ಲಕ್ಷಣಗಳಿರುವವರನ್ನೆಲ್ಲ ಒಂದೇ ವಿಧವಾದ ಕಾನೂನಿಗೆ ಒಳಪಡಿಸಬೇಕು. ಕಾನೂನು ಅವರೆಲ್ಲರಿಗೂ ಕೂಡ ಒಂದೇ ರೀತಿಯ ರಕ್ಷಣೆಯನ್ನು ದೊರಕಿಸಿಕೊಡಬೇಕು. ಅದುವೇ ಸಮಾನತೆ. ಸಮಾನ ಲಕ್ಷಣವಿರುವವರನ್ನು ಸಮಾನವಾಗಿ ಕಾಣಬೇಕು. ಯಾರನ್ನು ತಾರತಮ್ಯಕ್ಕೆ ಗುರಿಪಡಿಸಬಾರದು ಎನ್ನುವ ಅರ್ಥವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಸ್ವಾತಂತ್ರ್ಯದ ಹಕ್ಕು ಹೆಚ್ಚಿನ ವಿವರ ಬೇಕು ಅಂತಾದರೆ ನೀವು ಸಂಪೂರ್ಣವಾದ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ. ನಾನೀಗ ನಿಮಗೆ ಸುಲಭವಾಗಿ ಸಣ್ಣ ಸಣ್ಣ ವಿಚಾರಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ. ಸ್ವಾತಂತ್ರ್ಯದ ಹಕ್ಕು, ಯಾವೆಲ್ಲ ಸ್ವಾತಂತ್ರ್ಯದ ಹಕ್ಕು ನಮಗೆ ನೀಡಿದ್ದಾರೆ? ಅದರಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಅಂದರೆ ವಾಕ್ ಸ್ವಾತಂತ್ರ್ಯ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತನಾ ಸ್ವಾತಂತ್ರ್ಯ, ಶಸ್ತ್ರರಹಿತ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಇದೆಲ್ಲ ನಮಗಿದೆ. ಈ ರೀತಿಯ ಒಂದು ಹಕ್ಕು ನಾವು ಪ್ರಜೆಗಳಿಗೆ ಇದೆಲ್ಲ ಇದೆ. ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ, ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವ ಭಾಗದಲ್ಲಿ ಬೇಕಾದರೂ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ, ಉಪವಿಧಿ ಆಸ್ತಿಯನ್ನು ಪಡೆಯಲು ಹೊಂದುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯ,
44ನೇ ತಿದ್ದುಪಡಿಯ ಮೂಲಕ ಇದನ್ನು ಈ ಭಾಗದಿಂದ ರದ್ದುಪಡಿಸಲಾಗಿದೆ. ಯಾವ ವೃತ್ತಿಯನ್ನಾಗಲಿ, ವ್ಯವಹಾರವನ್ನಾಗಲಿ, ವ್ಯಾಪಾರವನ್ನಾಗಲಿ ಕೈಗೊಳ್ಳುವ ಸ್ವಾತಂತ್ರ್ಯ ಇವುಗಳನ್ನು ರಾಜ್ಯ ವಿಧಿಸಬಹುದಾಗಿದೆ. ಇವಿಷ್ಟು ಸ್ವಾತಂತ್ರ್ಯ ನಮಗೆಲ್ಲರಿಗೂ ಕೂಡ ಇರುವಂತಹ ಒಂದು ಸ್ವಾತಂತ್ರ್ಯ. ಶೋಷಣೆಯ ವಿರುದ್ಧದ ಸ್ವಾತಂತ್ರ್ಯ. ಯಾವುದೇ ರೀತಿಯ ಶೋಷಣೆಯಾದಾಗ ಅದಕ್ಕೆ ನ್ಯಾಯಕ್ಕಾಗಿ ನಾವು ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಬಹುದಾಗಿದೆ. ಯಾವುದೇ ರೀತಿಯ ಶೋಷಣೆಯಾಗಲಿ, ಅಪರಾಧವೆಸಗಿದರೆ ಅದು ಶಿಕ್ಷಾರ್ಹವಾಗಿದೆ. ಅಂದರೆ ಜುಲ್ಮಾನೆ ವಿಧಿಸಲು ಅಥವಾ ಸೆರೆಮನೆ ಶಿಕ್ಷೆಯನ್ನು ಗುರಿಪಡಿಸುವುದಕ್ಕೂ ಅವಕಾಶ ಇದೆ. ದುರ್ಬಲರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಮತ್ತು ಹಿಂದುಳಿದವರನ್ನು ಅನೈತಿಕವಾದ ಅಥವಾ ದೈಹಿಕವಾದ ಶೋಷಣೆಯ ವಿರುದ್ಧ ರಕ್ಷಿಸಬೇಕೆಂದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಸಹಾಯಕವಾದ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ. ರಾಜ್ಯವು ಸಹ ತನ್ನಿಂದ ಸಾಧ್ಯವಿರಬಹುದಾದ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಆದರೂ ಕೂಡ ಶೋಷಣೆ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೆ ಇದೆ. ಎಷ್ಟು ಕಾನೂನು ಬಂದರೂ ಕೂಡ ಶೋಷಣೆ ಆಗುವಂಥದ್ದು ಆಗಿಯೇ ಆಗ್ತದೆ. ಅನ್ಯಾಯ ಆಗ್ತಾ ಇರ್ತದೆ. ಅನ್ಯಾಯ, ಅತ್ಯಾಚಾರ ಇದೆಲ್ಲ ಕೂಡ ನಡೀತಾನೆ ಇರ್ತದೆ. ಎಷ್ಟು ಕಾನೂನುಗಳು ಬಂದರೂ ಕೂಡ ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲವೇನೋ ಎನ್ನುವಂಥ ರೀತಿಯಲ್ಲಿ ಅನೇಕ ಅಪರಾಧಗಳು, ಶೋಷಣೆಗಳು, ಅನ್ಯಾಯಗಳು ನಡೀತಾನೆ ಇರುವಂಥದ್ದು ನಾವು ನೋಡ್ಬೋದು. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನಮಗೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಯಾವುದೇ ಧರ್ಮವನ್ನು ಅವಲಂಬಿಸುವ, ಯಾವುದೇ ಧರ್ಮವನ್ನು ಪ್ರತಿಪಾದಿಸಲು, ಪ್ರಚಾರ ಮಾಡಲು ನಮಗೆ ಸ್ವಾತಂತ್ರ್ಯ ಇದೆ. ಸಂವಿಧಾನದ 25, 26, 27 ಮತ್ತು 28ನೇ ವಿಧಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ವಿವರಣೆಗಳನ್ನು ಒಳಗೊಂಡಿದೆ. ಅನ್ಯ ಧರ್ಮ ಸಹಿಷ್ಣುತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ. ಈ ತತ್ವಕ್ಕೆ ಅನುಸಾರವಾಗಿ ನಮ್ಮ ಸಂವಿಧಾನ ಎಲ್ಲ ಧರ್ಮದವರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸಾರ್ವಜನಿಕ ಶಾಂತಿ, ಆರೋಗ್ಯ, ರಕ್ಷಣೆ, ನೈತಿಕ ತತ್ವಗಳಿಗೆ ಚ್ಯುತಿ ಉಂಟಾಗುವ ರೀತಿಯಲ್ಲಿ ಮತ, ಧರ್ಮ ಸ್ವಾತಂತ್ರ್ಯವನ್ನು ಅನುಸರಿಸುವುದಕ್ಕೆ ಅವಕಾಶ ಇದೆ. ಇನ್ನು 5ನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ಭಾರತದಲ್ಲಿರುವ ಎಲ್ಲ ವಿಧವಾದ ಅಲ್ಪಸಂಖ್ಯಾತರಿಗೂ ಹೊಸ ಕಾಲವೇ ಆರಂಭವಾದ ಸಂವಿಧಾನ 2030ನೇ ವಿಧಿ ಭಾರತದ ಪ್ರಜೆಗಳಿಗೆ, ಅಂದರೆ ಪ್ರತ್ಯೇಕವಾದ ಭಾಷೆ, ಲಿಪಿ, ಸಂಸ್ಕೃತಿ ಇತ್ಯಾದಿಗಳನ್ನು ಹೊಂದಿರುವ ಅಲ್ಪಸಂಖ್ಯಾತ ಪ್ರಜೆಗಳಿಗೆ ತಮ್ಮ ಭಾಷೆಯನ್ನು, ಲಿಪಿಯನ್ನು, ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ಅವುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೂ ಹಕ್ಕು ಇದೆ. ಈ ಉದ್ದೇಶ ಸಾಧನೆಗಾಗಿ ತಮಗೆ ಬೇಕಾದ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ಕೂಡ ಅವಕಾಶವಿದೆ. ಇಂತಹ ಸಂಸ್ಥೆಗಳಿಗೆ ಧನಸಹಾಯ ನೀಡುವಾಗ ರಾಜ್ಯ ತಾರತಮ್ಯ ಮಾಡಬಾರದು ಎಂದು ತಿಳಿಸಲಾಗಿದೆ. ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನದಿಂದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳನ್ನು ರಕ್ಷಿಸುವುದಕ್ಕಾಗಿ ನ್ಯಾಯಾಲಯವನ್ನು ಮೊರೆ ಹೋಗುವ ಅವಕಾಶ ಇದೆ. ಅಂದರೆ ನಮ್ಮ ಹಕ್ಕುಗಳು ಎಲ್ಲಿ ಒಂದು ಅನ್ಯಾಯ ಆಗ್ತದ, ಎಲ್ಲಿ ನಮಗೆ ಶೋಷಣೆ ಆಗ್ತದ ಅಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಅದರ ಸಮಸ್ಯೆಯನ್ನು ತಿಳಿಸಿದರೆ ನಮಗೆ ಅದಕ್ಕೆ ಪರಿಹಾರ ಕೂಡ ಸಿಗ್ತದೆ. ಮೂಲಭೂತ ಹಕ್ಕುಗಳನ್ನು ಕೇವಲ ಘೋಷಿಸುವುದರಿಂದ ನಾವು ಏನನ್ನೂ ಸಾಧಿಸುವುದಕ್ಕಾಗುವುದಿಲ್ಲ. ಈ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅಗತ್ಯವಾದ ಪರಿಹಾರಗಳನ್ನು ಸಂವಿಧಾನದಲ್ಲಿ ಸೇರಿಸದಿದ್ದರೆ ಈ ಹಕ್ಕುಗಳಿಗೆ ಯಾವ ಬೆಲೆ ಕೂಡ ಇರುವುದಿಲ್ಲ. ಅವುಗಳನ್ನು ಕೇವಲ ಸಾತ್ವಿಕ ನಿಯಮಗಳೆಂದು ಕರೆಯಬೇಕಾಗ್ತದೆ. ಇದನ್ನು ಅರಿತ ಸಂವಿಧಾನ ರಚನಾಕಾರರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ 32ನೇ ವಿಧಿಯನ್ನು ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳು. ಯಾವ ಮೂಲಭೂತ ಕರ್ತವ್ಯಗಳಿದೆ? ಒಟ್ಟು 11 ಮೂಲಭೂತ ಕರ್ತವ್ಯಗಳಿದೆ. 1950ರಲ್ಲಿ ನಮಗೆ ಸಂವಿಧಾನ ಬಂತು. ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಅಳವಡಿಸಿರಲಿಲ್ಲ. ಆರಂಭದಲ್ಲಿ ಸಂವಿಧಾನ ಬಂದಾಗ ಅದರಲ್ಲಿ ಕರ್ತವ್ಯವನ್ನು ಅಳವಡಿಸಿರಲಿಲ್ಲ. ಮೂಲಭೂತ ಹಕ್ಕುಗಳನ್ನು ಅಳವಡಿಸಿದ್ದರಿಂದ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಭಾವಿಸಿ ಅವುಗಳನ್ನು ಸ್ಪಷ್ಟಪಡಿಸಿರಲಿಲ್ಲ. ಆದಾಗ್ಯೂ ಪ್ರಜೆಗಳು ಕರ್ತವ್ಯಗಳನ್ನು ನೆರವೇರಿಸಬೇಕಾಗಿತ್ತು. ನಂತರ 1976ರಲ್ಲಿ ಅಂಗೀಕರಿಸಲಾದ 42ನೇ ತಿದ್ದುಪಡಿಯ ಮೂಲಕ ಕರ್ತವ್ಯಗಳನ್ನು ಕೂಡ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಯಿತು. ಏನೆಲ್ಲ ಕರ್ತವ್ಯಗಳಿದೆ? ಈ ಎಲ್ಲ ಕರ್ತವ್ಯಗಳು ಕಡ್ಡಾಯ ನಿಯಮವನ್ನು ತಿಳಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ಈ ರೀತಿಯಾಗಿದೆ. ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು,
ಒಂದು, ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. 2, ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. 3, ಭಾರತದ ಪರಮಾಧಿಕಾರ, ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು. ಭಾರತದ ಪರಮಾಧಿಕಾರ, ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು. 4, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು. 5, ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು. ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು. 6ನೇದು, ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದು, ರಕ್ಷಿಸುವುದು. 7, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. 8ನೇದು, ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು. ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು. 9, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗಗಳನ್ನು ಕೈಬಿಡುವುದು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು. 10, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. 11, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗಿನ ಕಡ್ಡಾಯ ಶಿಕ್ಷಣವನ್ನು ನೀಡುವಂಥದ್ದು. ಈ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ಕೂಡ ಎಲ್ಲ ಪ್ರಜೆಗಳು ಇವುಗಳನ್ನು ಅನುಸರಿಸಬೇಕು. ಮೂಲಭೂತ ಕರ್ತವ್ಯಗಳು ವಿರುದ್ಧವಾಗಿ ನಾವು ನ್ಯಾಯಾಲಯಕ್ಕೆ ದಾವೆ ಹೂಡುವಂತಿಲ್ಲ. ಈ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು. ಆದರೆ ಮೂಲಭೂತ ಹಕ್ಕುಗಳಲ್ಲಿ ನಮಗೇನಾದರೂ ತೊಂದರೆ ಉಂಟಾದರೆ ಅದಕ್ಕೆ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು. ಆದರೆ ಮೂಲಭೂತ ಕರ್ತವ್ಯಗಳ ದೋಷಗಳಲ್ಲಿ ಅಥವಾ ಮೂಲಭೂತ ಕರ್ತವ್ಯಗಳೇ ಏನಾದರೂ ತೊಂದರೆ ಇದೆ ಅದಕ್ಕೆ ನಾವು ಅದರ ಪ್ರಶ್ನೆಯಾಗಿ ನಾವು ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ. ಹಾಗೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುವಂತಹ ಹಕ್ಕು ಕೂಡ ಅಧಿಕಾರ ನಮಗೆ ಇಲ್ಲ. ಇಷ್ಟು ಮೂಲಭೂತ ಕರ್ತವ್ಯಗಳು. ಇನ್ನು ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಇದೆ ನೋಡಿ. ಪರಿಶಿಷ್ಟ ಜಾತಿ, ವರ್ಗ, ಮಹಿಳೆ, ಹಿಂದುಳಿದ ವರ್ಗ, ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಮಹಿಳೆ, ಹಿಂದುಳಿದ ವರ್ಗ, ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು. ಇದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅಂದರೆ ಇವರಿಗೆಲ್ಲರಿಗೂ ಕೂಡ ಈ ರೀತಿಯ ಮೀಸಲಾತಿಯನ್ನು ಕೊಡಬೇಕು. ಅವರಿಗೆ ಆ ಒಂದು ಅವಕಾಶವನ್ನು ಕೊಡಬೇಕು. ಪರಿಶಿಷ್ಟ ಜಾತಿ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಒಂದು ಕೆಲವು ಸ್ಥಾನಗಳನ್ನು, ಕೆಲವು ಒಂದು ಸದಸ್ಯರನ್ನಾಗಿ ಮಹಿಳೆಯರನ್ನು ಮಾಡಬೇಕು. ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿಯವರನ್ನು, ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ, ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ, ತಾರತಮ್ಯ ನಿಷೇಧ, ಅಸ್ಪೃಶ್ಯತೆ ನಿಷೇಧ ಮಾಡಬೇಕು, ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು, ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು, ವಾಸಿಸುವ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಜೀತ ಪದ್ಧತಿ ಇವೆಲ್ಲವನ್ನು ಕೂಡ ತೆಗೆದು ಹಾಕಬೇಕು. ಜೀತ ಪದ್ಧತಿಯನ್ನು ತೆಗೆದು ಹಾಕಬೇಕು. ಮುಖ್ಯವಾಗಿ ಇದರ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಸಾಕು, ಅದನ್ನು ವಿವರಿಸ್ತಾ ಹೋಗ್ಬೋದು ನೀವು. ಅದು ಅವರಿಗೆಲ್ಲರಿಗೂ ಕೊಡುವಂಥ ಒಂದು ಅವಕಾಶ ಆಗಿದೆ ಅಂತ ಬರಿತಾ ಹೋಗಿ. ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ, ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ, ತಾರತಮ್ಯ ನಿಷೇಧ ಮಾಡುವಂಥದ್ದು, ಅಸ್ಪೃಶ್ಯತೆ ನಿಷೇಧ ಮಾಡುವಂಥದ್ದು, ಅಸ್ಪೃಶ್ಯತೆಯ ನಿವಾರಣೆ ಮಾಡುವಂಥದ್ದು, ಸಂಪೂರ್ಣ ನಿವಾರಣೆ ಮಾಡುವಂಥದ್ದು, ಆಮೇಲೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು, ವಾಸಿಸುವಂಥ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯದ ಹಕ್ಕು, ಜೀತ ಪದ್ಧತಿಯನ್ನು, ಗುಲಾಮಗಿರಿಯನ್ನು ನಿಷೇಧಿಸುವಂಥದ್ದು. ಇದು ಇವಿಷ್ಟು ವಿಚಾರಗಳು ಇದರಲ್ಲಿ ಬರುವಂಥದ್ದು ಸ್ನೇಹಿತರೆ.
ಇನ್ನು ಮುಖ್ಯವಾಗಿ ಇಲ್ಲಿ ನಾವು ನೋಡ್ಬೋದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಚರ್ಚಿಸಿ ಅಂತ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ 3 ಪಾಯಿಂಟ್ಸ್ಗಳು ಬರ್ತದೆ: ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು 36ರಿಂದ 51ನೇ ವಿಧಿಯಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವವನ್ನು ಸಂವಿಧಾನದಲ್ಲಿ ಹೇಳಲಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ ಯಾವ ಭಾಗದಲ್ಲಿದೆ ರಾಜ್ಯ ನೀತಿ ನಿರ್ದೇಶನ ತತ್ವ? ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವವನ್ನು ಅಳವಡಿಸಲಾಗಿದೆ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು 36ರಿಂದ 51ನೇ ವಿಧಿಯಲ್ಲಿ ಅದನ್ನು ಅಳವಡಿಸಲಾಗಿದೆ. ಇದು ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಯನ್ನು ಪಡೆಯಬಹುದು ಎಂದು ಸ್ಪಷ್ಟಪಡಿಸುವಂಥದ್ದು. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ ಮತ್ತು ಉದಾರವಾದಿ ತತ್ವಗಳೆಂಬ ವಿಚಾರಗಳಿದೆ. ಸಮಾಜವಾದಿ ತತ್ವಗಳ ಅವರು ಕೆಲವೊಮ್ಮೆ ಪ್ರತ್ಯೇಕವಾಗಿ ಸಮಾಜವಾದಿ ತತ್ವವನ್ನು ಬರೆಯಿರಿ ಅಂತ ಕೇಳ್ಬೋದು. ಆಗ ಅದರ ಪಾಯಿಂಟ್ಸ್ ಒಟ್ಟು 8 ಪಾಯಿಂಟ್ಸ್ಗಳನ್ನು ಬರೆಯಿರಿ. ಗಾಂಧಿವಾದ ತತ್ವದಲ್ಲಿ 4 ಪಾಯಿಂಟ್ಸ್ಗಳಿದೆ. ಉದಾರವಾದಿ ತತ್ವದಲ್ಲಿ 6 ಪಾಯಿಂಟ್ಸ್ಗಳಿದೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋದ್ರೆ ಆಯಿತು. ನಾನು ನಿಮಗೆ ಆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ. ಸಂವಿಧಾನದ 4ನೇ ಭಾಗದಲ್ಲಿ ಅಂದರೆ 36ರಿಂದ 51ನೇ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ಸಮಾಜವಾದಿ ತತ್ವವು ರಾಜ್ಯ ನೀತಿಯ ನಿರ್ದೇಶನ ತತ್ವದ ಇರುವಂತಹ ಒಂದು ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಉದ್ದೇಶ ಇರುವಂಥದ್ದು. ಸಮಾಜವಾದಿ ತತ್ವದಲ್ಲಿ ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು ಸಮಾಜವಾದಿ ತತ್ವದಲ್ಲಿ ಹೇಳಲಾಗಿದೆ. ಇದರಲ್ಲಿ ಸಂವಿಧಾನದ 39ನೇ ವಿಧಿ, 41ನೇ ವಿಧಿ, 42ನೇ ವಿಧಿ, ಈ 39, 41, 42 ಈ 3 ವಿಧಿಗಳು ಸಮಾಜವಾದಿ ತತ್ವವನ್ನು ಪ್ರತಿಪಾದಿಸ್ತದೆ. ಏನೆಲ್ಲ ಕಾರಣಗಳಿದೆ? ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಕೂಡ ಸಮಾನವಾದ ಕೆಲಸವನ್ನು ಕೊಟ್ಟು ಸಮಾನವಾದ ವೇತನವನ್ನು ಕೊಡಬೇಕು. ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವಂಥದ್ದು. 3 ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು. 4 ಕಾರ್ಮಿಕರಿಗೆ, ಮಕ್ಕಳಿಗೆ ಅವರ ಆರೋಗ್ಯದ ರಕ್ಷಣೆಯನ್ನು ಮಾಡಿ ಅವರ ಶೋಷಣೆಯಿಂದ ಅವರನ್ನು ತಡೆಗಟ್ಟುವುದು. 5 ಎಲ್ಲರಿಗೂ ಕೂಡ ನೆಮ್ಮದಿಯಿಂದ ಜೀವನ ನಡೆಸಲು ಬೇಕಾದಂಥ ಜೀವನೋಪಾಯಗಳನ್ನು ದೊರಕಿಸಿಕೊಡುವುದು, ಅಂದರೆ ಕೆಲಸವನ್ನು ಕೊಡುವುದು. 6 ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವುದು, ವಿದ್ಯಾಭ್ಯಾಸದ ಅನುಕೂಲತೆ ಮಾಡಿಕೊಡುವುದು. ಇಳಿಯ ವಯಸ್ಸಿನವರಿಗೆ ಅಂದರೆ ತುಂಬ ಪ್ರಾಯ ಆದವರಿಗೆ, ಅನಾರೋಗ್ಯ ಸ್ಥಿತಿಯಲ್ಲಿರುವವರಿಗೆ, ದೈಹಿಕ ಅನರ್ಹರಾದವರಿಗೆ ಎಲ್ಲರಿಗೂ ಕೂಡ ಸಹಾಯವಾಗುವಂತಹ ಕಾರ್ಯಗಳನ್ನು ಮಾಡುವಂಥದ್ದು. 7 ಕನಿಷ್ಠ ದುಡಿಮೆಯ ಅವಧಿ ಸಮಯ ಇದೆಯಲ್ಲ ಅದನ್ನು ಕಡಿಮೆ ಮಾಡುವುದು, ದುಡಿಮೆಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು, ಜೀವನಕ್ಕೆ ಸಾಕಾಗುವಷ್ಟು ವೇತನ, ವಿಶ್ರಾಂತಿ, ಅವಕಾಶ, ಸಾಮಾಜಿಕ ಸಾಂಸ್ಕೃತಿಕ ಅವಕಾಶ ಎಲ್ಲ ಸಿಗುವಂತೆ ಮಾಡುವುದು. 8ನೇದು ಸೂಕ್ತ ರೀತಿಯಲ್ಲಿ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಆಡಳಿತ ಸಂಸ್ಥೆಯಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸುವಂಥದ್ದು. ಇದಿಷ್ಟು ಸಮಾಜವಾದಿ ತತ್ವದಲ್ಲಿ ಬಂದಂತಹ ಪಾಯಿಂಟ್ಸ್ಗಳು. ಇನ್ನು ಗಾಂಧಿವಾದ ತತ್ವದ ಪ್ರಕಾರ ಸಂವಿಧಾನದ 40, 43, 46, 47, 48ನೇ ವಿಧಿಯಲ್ಲಿ ಗಾಂಧೀಜಿಯವರ ಪ್ರಭಾವದಿಂದಾಗಿ ಇದನ್ನು ಸೇರಿಸಲಾಗಿದೆ. ಅವರ ಪ್ರಕಾರ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು, ಹಿಂದುಳಿದ ಜನರ ಅದರಲ್ಲೂ ಪ್ರಮುಖವಾಗಿ ಹರಿಜನರ, ಗಿರಿಜನರ ಆರ್ಥಿಕ ಸುಧಾರಣೆಯನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸದ ಅನುಕೂಲ ಅವಕಾಶವನ್ನು ಮಾಡಿಕೊಡುವುದು, ಪಶುಪಾಲನೆ, ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದು, ಗೋಹತ್ಯೆ ನಿಷೇಧಿಸುವುದು, ಪಾನ ವಿರೋಧವನ್ನು ಮಾಡುವುದು ಗಾಂಧಿವಾದದ ತತ್ವದಲ್ಲಿ ಬರುವಂತಹ ಪಾಯಿಂಟ್ಸ್ಗಳು. ಇನ್ನು ಉದಾರವಾದಿ ತತ್ವಗಳು ಸಂವಿಧಾನದ 44, 45, 50ನೇ ವಿಧಿಯಲ್ಲಿ ಉದಾರವಾದಿ ತತ್ವ ಬರ್ತದೆ. ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು, ಅಂದರೆ ನಾಗರಿಕ ಶಾಸನ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು,
ಸಂವಿಧಾನದ ಪ್ರಾರಂಭವಾದ 10 ವರ್ಷದ ಅವಧಿಯಲ್ಲಿ 14 ವರ್ಷ ವಯೋಮಿತಿಯ ಎಲ್ಲ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವುದು. 4 ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವುದು. 5 ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು. 6 ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಸರಿಪಡಿಸುವುದು. ಸಂವಿಧಾನದ 42ನೇ ತಿದ್ದುಪಡಿ ಕೇವಲ ಹೊಸ ನಿರ್ದೇಶನ ತತ್ವಗಳನ್ನು ಸೇರಿಸಿರುವಂಥದ್ದು. 39A ವಿಧಿ ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡುವಂಥದ್ದು. 43ನೇ ವಿಧಿಯಲ್ಲಿ ಕೈಗಾರಿಕೆ ಮತ್ತು ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸುವುದು. 48ನೇ ವಿಧಿಯಲ್ಲಿ ಏನು ತಿದ್ದುಪಡಿ ಮಾಡಿದ್ದಾರೆ, ಪರಿಸರ ರಕ್ಷಣೆ, ವನ್ಯಜೀವಿಗಳ ಹಾಗೂ ಅರಣ್ಯ ರಕ್ಷಣೆಯನ್ನು ಮಾಡುವಂಥದ್ದು. ಇವಿಷ್ಟು ಉದಾರವಾದಿ ತತ್ವದ ಒಳಗೆ ಬರುವಂಥದ್ದು. ಅದರ ನಿರ್ದೇಶನ ತತ್ವದ ಪ್ರಯೋಜನ ಮತ್ತು ಮಿತಿಗಳೇನು? ಏನು ಪ್ರಯೋಜನ ಮತ್ತು ಮಿತಿಗಳಿದೆ ಅಂತ ಹೇಳಿದರೆ, ರಾಜ್ಯ ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಅದನ್ನು ಪ್ರಶ್ನಿಸುವಾಗಿಲ್ಲ. ಆಮೇಲೆ ಅದನ್ನು ಉಲ್ಲಂಘನೆ ಮಾಡಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಾಗಿಲ್ಲ. ಯಾವುದನ್ನು ಕೂಡ ರಾಜ್ಯ ನೀತಿ ನಿರ್ದೇಶನ ತತ್ವದ ಬಗ್ಗೆ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ದೂರನ್ನು ಕೊಡುವ ಹಾಗಿಲ್ಲ, ವಿರೋಧವನ್ನು ಹೇಳುವಂತಿಲ್ಲ, ಅದಕ್ಕೆ ಪ್ರಶ್ನೆಯನ್ನು ಕೂಡ ಮಾಡುವ ಹಾಗಿಲ್ಲ. ಅದರ ಮಿತಿಗಳು, ಅದರ ಪ್ರಯೋಜನಗಳೇನೆಂದರೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು. ಜನರಿಗೆ ಅದರಿಂದ ತುಂಬಾ ಅನುಕೂಲಕರವಾಗ್ತದೆ, ರೈತರಿಗೆ ಸಹಕಾರ ಆಗ್ತದೆ, ಅವರ ಜೀವನ ಬಹುಮಟ್ಟಿಗೆ ಬದಲಾವಣೆಗಳಾಗ್ತದೆ. ಅನೇಕ ರೀತಿಯ ಬದಲಾವಣೆಗಳನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ಮೂಲಭೂತ ಹಕ್ಕುಗಳಿಗೂ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿರುವ ವ್ಯತ್ಯಾಸ ಅಂತ ನೋಡಿದರೆ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅದರ ವಿರುದ್ಧವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಹಾಕ್ಬೋದು. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವ ಉಲ್ಲಂಘನೆಯಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಹಾಕಲಿಕ್ಕಿಲ್ಲ. ಮೂಲಭೂತ ಹಕ್ಕುಗಳಲ್ಲಿ ಪ್ರಜೆಗಳಿಗೆ ಹಕ್ಕುಗಳ ವಿರುದ್ಧವಾಗಿ ಮಾತನಾಡ್ಬೋದು, ಆದರೆ ರಾಜ್ಯ ನೀತಿ ನಿರ್ದೇಶನ ವಿರುದ್ಧವಾಗಿ ಮಾತನಾಡುವ ಹಾಗಿಲ್ಲ. ಕೆಲವು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ರಾಜ್ಯವನ್ನು ತಡೆಗಟ್ಟಬಹುದು. ಅದೇ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯವನ್ನು ಮಾಡಲೇಬೇಕು ಅಂತ ಸೂಚಿಸ್ತದೆ. ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇಡೀ ಸಮಾಜಕ್ಕೆ ಸಂಬಂಧಿಸಿದೆ. ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾದರೆ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಹಾಯಕವಾಗಿರುವಂಥದ್ದು. ಇವಿಷ್ಟು ಬ್ಲಾಕ್ 1ರಲ್ಲಿ ಬರುವಂತಹ ಭಾರತ ಸಂವಿಧಾನ. ಇನ್ನು ಬರುವಂಥದ್ದು ಬ್ಲಾಕ್ 2, ಅದರಲ್ಲೂ ಕೂಡ ಭಾರತ ಸಂವಿಧಾನದ ಮುಖ್ಯವಾದ ಪ್ರಶ್ನೆಗಳಿದೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.